ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಟ್ರಂಪ್ ಅವ್ರು ಮಾಡಿರೋ ಕೆಲಸಕ್ಕೆ ನಾವೇನು ಮಾಡ್ಬೋದು, ಅಥವಾ ನಮ್ಗೆ ಏನೇನು ತೊಂದರೆಗಳಾಗ್ತಾ ಇದೆ, ಅಥವಾ ಜಗತ್ತಲ್ಲಿ ಏನೇನು ಆಗ್ತಾ ಇದೆ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಇವತ್ತು ಟ್ರಂಪ್ ಅವ್ರು ಮಾಡಿರೋ ಎಫೆಕ್ಟಿಗೆ ಇವಾಗ ಜಗತ್ತು ಏನು ಅನುಭವಿಸ್ತಾ ಇದೆ, ಏನೇನು ತೊಂದರೆಗಳಾಗ್ತಾ ಇದೆ, ಪ್ರತಿಯೊಂದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟಿಗೆ ಬಂದು ಸ್ಟಾಕ್ ಮಾರ್ಕೆಟ್ ಅಂತೂ ಬಿದ್ದೋಗ್ತಾ ಇದೆ. ಬ್ಲ್ಯಾಕ್ ಫ್ರೈಡೇ ಆಯಿತು, ಬ್ಲ್ಯಾಕ್ ಮಂಡೇ ಆಯಿತು, ಬ್ಲ್ಯಾಕ್ ಟ್ಯೂಸ್ಡೇ ಆಯಿತು. ನಮ್ಮ ಇನ್ವೆಸ್ಟ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಎಲ್ಲಿಗೆ ದುಡ್ಡು ಹಾಕಿದ್ವಿ ಅಲ್ಲಿಗೆ ಬಂದು ನಿಂತ್ಕೊಂಡಿದೆ. ಇನ್ನೂ ಸ್ವಲ್ಪ ದಿನ ಹೋಯಿತು ಅಂದರೆ ಹಾಕಿರೋ ದುಡ್ಡು ಕೂಡ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ತುಂಬ ವಿಷಯಗಳಿದೆ. ಹಾಗಂತ ಹೇಳಿ ನಾವೇನು ಪ್ಯಾನಿಕಲ್ಲಿ ಏನು ತೆಗಿಯೋಕ್ಕೆ ಹೋಗಲ್ಲ, ಬಟ್ ಸ್ಟಿಲ್ ಜನರಲ್ ಇನ್ಫಾರ್ಮೇಷನ್ಸ್ಗೆ ನಮ್ಮ ಹತ್ರ ಲಾಸ್ ಆಗಿರೋ ಚಾನ್ಸಸ್ ತುಂಬ ಲಾಸ್ ಆಗಿದೆ. ಓಕೆ, ಸೊ ಫಸ್ಟ್ ಅದರಲ್ಲೂ ಕೂಡ US ಅಲ್ಲಿ ಆಲ್ಮೋಸ್ಟ್ $7 ಟ್ರಿಲಿಯನ್ ಕೂಡ ಅವ್ರದ್ದೇ ಹೋಗಿದೆ. ಜನ ದುಡ್ಡು ಕಳ್ಕೊಂಡಿದ್ದಾರೆ. US ಅಲ್ಲಿರೋರು, US ಮಾರ್ಕೆಟಿಗೆ ದುಡ್ಡು ಹಾಕಿದವರು ಅಥವಾ ಆಚೆದವರು ದುಡ್ಡು ಹಾಕಿದವರು ಪ್ರತಿಯೊಬ್ಬರು ದುಡ್ಡು ಕಳ್ಕೊಂಡಿದ್ದಾರೆ. ಹಾಂಗ್ಕಾಂಗಲ್ಲಂತೂ 1997ರಲ್ಲಿ ಬಿದ್ದಿರೋ ಮಾರ್ಕೆಟು ಇವತ್ತು ಆ ರೇಂಜಲ್ಲಿ ಬೀಳ್ತಾ ಇದೆ. ಸೊ ಎಷ್ಟು ವರ್ಷ ಹಿಂದೆ ಹೋದ್ವಿ, ಎಷ್ಟು ವರ್ಷ ಹಾಳಾಯಿತು. ಈ ಟ್ರಂಪ್ ಅವರು ಒಂದು ದೇಶದ ಪ್ರೆಸಿಡೆಂಟ್ ಆಗಿ ಡಿಸೈಡ್ ಮಾಡಿದ್ದಕ್ಕೆ ಜಗತ್ತಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಬಂದಿದೆ. ಒಬ್ಬ ಮನುಷ್ಯ ಎಷ್ಟು ಇಂಪಾರ್ಟೆಂಟು, ಯಾವ ಲೀಡರ್ಗಳನ್ನ ಆರಿಸ್ಕೊಂಡ್ಬರ್ಬೇಕು, ಯಾವ ಲೀಡರ್ಗಳನ್ನ ಆರಿಸ್ಬಾರ್ದು ಅನ್ನೋದು ಜನಕ್ಕೆ ಗೊತ್ತಿರಬೇಕು. ಸೊ ಇವತ್ತು ಅವರು ಅನುಭವಿಸ್ತಾ ಇದ್ದಾರೆ. ಇವಾಗ ನಮಗೆ ಬಂದಿರೋದೇನು, 26% ಟ್ಯಾರಿಫ್ ಹಾಕಿದ್ದಾರೆ ಎಲ್ಲ ರೆಪೋ ರೇಟಲ್ಲಿ, ರೆಸಿಪ್ರೋಕಲ್ ರೇಟಲ್ಲಿ. ನಮಗೆ ಜಪಾನ್, ಕೊರಿಯಾ ಮತ್ತು ಇಂಡಿಯಾ ಆದರೆ 26% ಇದೆ. ಏಷ್ಯಾದ ಕಂಟ್ರಿಗಳು ಮಾತ್ರ ಹೇಳ್ತಾ ಇರೋದು. ಥೈಲ್ಯಾಂಡ್ 36 ಇದೆ, ವಿಯೆಟ್ನಾಂ 46 ಇದೆ, ಕಂಬೋಡಿಯಾ ಬಂದು 49 ಇದೆ, ಚೈನಾ ಬಂದು 54 ಇದೆ. ಈ ಪ್ರತಿಯೊಂದು ಟ್ಯಾರಿಫ್ಗಳನ್ನ ನೀವು ನೋಡಿದರೆ ಇಂಡಿಯಾ ಒಂದು ಹಂತಕ್ಕೆ ಬೆಟರ್. ಯಾಕೆಂದರೆ ನಾವು US ಗೆ ನಾವೇನು ಎಕ್ಸ್ಪೋರ್ಟ್ ಮಾಡ್ತೇವೆ. ಈಗ ನಾನೆಂದು US ಗೆ ಎಕ್ಸ್ಪೋರ್ಟ್ ಮಾಡಿಲ್ಲ, ಅಥವಾ ನಾನು US ಗೆ ಎಕ್ಸ್ಪೋರ್ಟು ಮಾಡ್ತಾಯಿಲ್ಲ. ನಾನು ಬರೀ ಸಿಂಗಾಪುರ್ ಜೊತೆನೇ ವ್ಯವಹಾರ ಮಾಡ್ತಾ ಇದ್ದೇನೆ. ನನಗೇನಾದರೂ ಎಫೆಕ್ಟ್ ಆಗುತ್ತಾ? ಏನು ಎಫೆಕ್ಟ್ ಆಗಲ್ಲ. ನಿಮಗೂ ಅವ್ರಿಗೆ ಸಂಬಂಧನೇ ಇಲ್ಲ. ನೀವು ನಿಮ್ಮ ಬಿಸ್ನೆಸ್ನ ಸಿಂಗಾಪುರ್ ಅವ್ರ ಜೊತೆ ಹೇಗೆ ಮಾಡ್ತಿರೋ ಅದಷ್ಟೇ ಇರುತ್ತೆ. ಸಿಂಗಾಪುರದವ್ರು ಪರ್ಚೇಸ್ ಮಾಡ್ತಾ ಇದ್ದಾರೆ, ಅವ್ರು ಪರ್ಚೇಸ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಅದನ್ನು ಕೊಡ್ತಾ ಇರ್ತಾರೆ, ಮುಗಿದೋಯ್ತು. ಅದು ಬಿಟ್ಟು ಡೈರೆಕ್ಟ್ಲಿ ನಮಗೆ US ಜೊತೆಗೆ ಯಾವುದೇ ಥರದ ಕಾನ್ಫ್ಲಿಕ್ಟ್ಗಳು ಇಲ್ಲ. ಒಂದು ವೇಳೆ ನೀವೇನು US ಗೆ ಮಾಡ್ತಾಯಿದ್ರೆ ಮಾತ್ರ ನಿಮ್ಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಹೊರತು, ಇವಾಗ ನಾನು ಶ್ರೀಲಂಕಾ ಜೊತೆ ಮಾಡ್ತೇನೆ, ನಾನು UAE ಜೊತೆ ಮಾಡ್ತೇನೆ, ನಾನು ಮತ್ತು ಬೇರೆ ದೇಶಗಳ ಜೊತೆ ಮಾಡ್ತೇನೆ, ಅದಕ್ಕೆಲ್ಲ ಏನೂ ವ್ಯತ್ಯಾಸಗಳಿಲ್ಲ. ಇದರಲ್ಲಿ ಕ್ಲಿಯರ್ ಆಗಿರೋದು ಏನಂತಂದರೆ, ನೀವು US ಜೊತೆ ಮಾಡುವಾಗ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡಿದರೆ $100 ಮೆಟೀರಿಯಲ್ಲು ಅಲ್ಲಿ $126 ಆಗುತ್ತೆ. $126 ಆಯಿತು ಅಂದರೆ ಅಲ್ಲಿ ನಿಮ್ಮ ಇಂಪೋರ್ಟರ್ ಏನಿದ್ದಾನೆ ಅವ್ನು ತನ್ನ ಮಾರ್ಜಿನ್ ಹಾಕ್ಕೊಂಡು, ಲಾಜಿಸ್ಟಿಕ್ಸ್ನೆಲ್ಲ ಖರ್ಚು ಹಾಕ್ಕೊಂಡು, ವೇರ್ ಹೌಸ್ ಖರ್ಚು ಹಾಕ್ಕೊಂಡು ಅವ್ನು ಹೋಗ್ಬಿಟ್ಟು ಮಾರಕ್ಕೆ ಹೋದಾಗ ಜನ ಯಾರೋ ಅಷ್ಟು ಕಾಸ್ಟ್ಲಿ ಇದೆ ಅಂತ ಹೇಳಿ ತೊಗೊಳ್ಳಿಲ್ಲ ಅಂದರೆ ಅವನಿಗೆ ಲಾಸ್ ಆಗುತ್ತೆ. ಸೊ ಅದಕ್ಕೆ ಅವನು ಕೂಡ ಯೋಚನೆ ಮಾಡ್ತಾನೆ. ಇವತ್ತಿನ ಟೈಮಲ್ಲಿ ಎಲ್ಲ ಸಿಚುವೇಷನ್ಗಳು ಪ್ಯಾನಿಕಲ್ಲಿದೆ. ಬರೀ ನಾವಲ್ಲ, ಅಮೇರಿಕನ್ ಸಿಟಿಸನ್ಸ್ ಕೂಡ ಪ್ಯಾನಿಕಲ್ಲಿದ್ದಾರೆ. ನನ್ನ ಬಾಯರ್ಸ್ಗಳು ಎಲ್ಲರೂ ಅಳ್ತಾ ಇದ್ದಾರೆ. ಇಷ್ಟು ದುಡ್ಡು ಹಾಕಿಬಿಟ್ಟಿದ್ದಾನೆ, ನೀವು ಎಲ್ಲಿಂದ ಹೇಗೆ ಮಾಡೋದು? ಇವಾಗ 50-50 ಮಾಡ್ಕೋಬೇಕಂದ್ರೆ ನಮ್ಮ ಹತ್ರ ಮಾರ್ಜಿನ್ ಅಷ್ಟಿಲ್ಲ ಅಲ್ಲ. ಸೊ ಹಾಗಾಗಿ ನಮ್ಮ ಹತ್ರ ಏನೋ ಆಪ್ಷನ್ಸ್ಗಳೇ ಇರಲ್ಲ. ಸೊ ಇದೆಲ್ಲವೂ ಕೂಡ ನೋಡಬೇಕಾಗತ್ತೆ. ನೆಕ್ಸ್ಟ್ ಬರೋದು ರಿಸೆಷನ್ ಫಿಯರ್ ಅವ್ರಿಗೆ ಇದೆ. ಅಲ್ಲೇನಾದರೂ ರಿಸೆಷನ್ ಬಂತು ಅಂದರೆ ಜಾಬ್ ಹೋಗುತ್ತೆ, ಇರೋ ಪ್ರಾಪರ್ಟಿಗಳು ಹೋಗುತ್ತೆ, ದುಡ್ಡಿಲ್ಲ, ಎಲ್ಲರೂ ರೋಡಿಗೆ ಬರ್ತಾರೆ. ಅವಾಗ ಯಾರಿಗೆ ಒದಿಯೋದು? ಫಸ್ಟ್ ಬಂದು ಪ್ರೆಸಿಡೆಂಟ್ಗೇನೆ. ತೊಗೊಳ್ಳೋ ಇಂಥ ಡಿಸಿಷನ್ಗೆ ಎಲ್ಲ ಜನ ಹಾಳಾಗಿ ಜಾಬ್ಗಳೆಲ್ಲ ಹೋಯಿತು ಅಂದರೆ ನಾಳೆ ಯಾರಿಗೆ ಓದಿತಾರೆ ಅವ್ರು ಬಂದು ಹಿಡ್ಕೊಳ್ಳೋದು ಅವ್ರನ್ನ? ಯಾಕೆಂದರೆ ಮಿಡ್ ಎಲೆಕ್ಷನ್ ಕೂಡ ಇರುತ್ತೆ ಅವರಲ್ಲಿ. ಅಲ್ಲೇನಾದರೂ ಎಲೆಕ್ಷನಲ್ಲಿ ಸೀಟ್ ಸೋಯಿತು ಅಂದರೂ ಕೂಡ ಅವ್ರಿಗೆ ಕಷ್ಟನೇ ಇದೆ ನಾಳೆ. ಸೊ ಇದೆಲ್ಲ ನೋಡಿ ನೀವು ಓವರಾಲ್ ಅವ್ರಿಗೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಬರೀ ನಮಗಷ್ಟೇ ಎಫೆಕ್ಟ್ ಮಾಡ್ಕೊಂಡು ಅವ್ರು ಮಜವಾಗಿದ್ದಾರೆ ಅಂತ ಅಲ್ಲ, ಅವ್ರು ಕೂಡ ಕಷ್ಟದಲ್ಲೇ ಇದ್ದಾರೆ. ಸೊ ಇವತ್ತಿನ ಟೈಮಲ್ಲಿ ಏನು ಟ್ಯಾರಿಫ್ಗಳು ಇಂಪೋಸ್ ಆಗಿದೆ, ಇಂಡಿಯಾಕ್ಕೆ ಅದರಿಂದ ಏನು ಎಫೆಕ್ಟ್ ಆಗುತ್ತೆ? ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳು, JP ಮಾರ್ಗನ್ ಅಂತ ಬ್ಯಾಂಕ್ಗಳೆಲ್ಲ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ ರಿಸೆಷನ್ ಬರೋ ಚಾನ್ಸಸ್ ಇದೆ. 60% ರಿಸೆಷನಲ್ಲಿ ಹೋಗ್ತೇವೆ ನಾವು, ಎಲ್ಲ ಜಾಬ್ಗಳು ಹಾಳಾಗೋಗುತ್ತೆ, ಎಲ್ಲ ಬಿಸ್ನೆಸ್ಗಳು ಹಾಳಾಗುತ್ತೆ, ಈ ಥರ ಬರುತ್ತೆ ಅನ್ನೋದನ್ನು ಅವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಆಗುತ್ತೋ ಇಲ್ವೋ, ಅಥವಾ ಇವಾಗ ಸ್ಲೋಲಿ ಇನ್ಫ್ಲೇಷನ್ ಆಲ್ರೆಡಿ ಏರ್ಬಿಟ್ಟಿದೆ, ಇನ್ನು ಮುಂದೆ ಏನಾಗುತ್ತೋ ಐಡಿಯಾ ಇಲ್ಲ. ಬರೋ ದಿನ ಮುಂದೆ ಹೇಗಿರುತ್ತೆ ಅನ್ನೋದು ನೋಡೋಣ, ಡಿಸೈಡ್ ಮಾಡ್ಕೊಂಡು ಹೋಗೋಣ. ಸೊ ಇವತ್ತಿನ ಟೈಮಲ್ಲಿ ಇಂಡಿಯಾಗೆ ಏನು ಎಫೆಕ್ಟ್ ಆಗಿದೆ? ಇಂಡಿಯಾದಿಂದ USA ನಾವು ಆಲ್ಮೋಸ್ಟ್ ಎಕ್ಸ್ಪೋರ್ಟ್ ಮಾಡೋದರಲ್ಲಿ $5.7 ಬಿಲಿಯನ್ ಬಿಸ್ನೆಸ್ಗಳು ಬರಲ್ಲ ಅಥವಾ ಕಡಿಮೆ ಆಗುತ್ತೆ. ಹೋದ ವರ್ಷ ನಾವು ಏನು ಎಕ್ಸ್ಪೋರ್ಟ್ಗಳು ಮಾಡಿದ್ವಿ, ಈ ವರ್ಷ ಅಷ್ಟು ಎಕ್ಸ್ಪೋರ್ಟ್ಗಳು ಕಾಣಲ್ಲ. ಕಂಡ್ರೂ ಕೂಡ ಇಷ್ಟು ಕಡಿಮೆ ಬರೋ ಚಾನ್ಸಸ್ಗಳಿದೆ. ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಮೇ ಬಿ ಬರೋ ಚಾನ್ಸಸ್ ಇದೆ. ಇವತ್ತಿನ ಕರೆಂಟ್ ಸಿಚುವೇಷನ್ ಏನಾದರೂ ಕಂಟಿನ್ಯೂ ಆದರೆ, ಒಂದು ವೇಳೆ ಕಂಟಿನ್ಯೂ ಆಗಲಿಲ್ಲ, ಇಂಡಿಯನ್ ಗೌರ್ಮೆಂಟ್ ಏನೋ ಟೈಅಪ್ ಮಾಡಿಕೊಂಡ್ರು, ಎಲ್ಲ ವೇವ್ ಆಫ್ ಆಯಿತು ಅಂದರೆ ನಮಗೆ ಖುಷಿನೇ. ಬಟ್ ಆದರೆ ಕೆಲವೊಂದು ಸಾರಿ ಆ ಥರ ಸಿಚುವೇಷನ್ ಇರೋದ್ರಿಂದ ನಮಗೂ ಆಪರ್ಚುನಿಟಿಗಳು ಸಿಗಲ್ಲ. ಸೀ ಫುಡ್ಡಲ್ಲಿ 20% ಬಿದ್ದೋಗುತ್ತೆ, ಐರನ್ ಮತ್ತು ಸ್ಟೀಲಲ್ಲಿ 18% ಬೀಳುತ್ತೆ, ಡೈಮಂಡ್ ಮತ್ತು ಗೋಲ್ಡಲ್ಲಿ 15% ಬೀಳುತ್ತೆ, ಎಲೆಕ್ಟ್ರಾನಿಕ್ಸಲ್ಲಿ 12% ಬೀಳುತ್ತೆ. ಇದು ಪ್ರಿಡಿಕ್ಷನ್ ಅಂದರೆ ಒಂದು ಅಂದಾಜು ಹೇಳ್ತಾ ಇದ್ದಾರೆ, ಇಷ್ಟಿಷ್ಟು ಬಿಸ್ನೆಸ್ಗಳು ಕಡಿಮೆ ಆಗ್ಬೋದು. ಇವಾಗ ಸೀ ಫುಡ್ಡಲ್ಲಿ 20% ಬಿಸ್ನೆಸ್ ಕಡಿಮೆ ಆದರೂ ಕೂಡ 80% ಬಿಸ್ನೆಸ್ ಅಂತೂ ಅಲ್ಲಿಂದ ಬರುತ್ತೆ.
ಬೇರೆ ಬಿಸ್ನೆಸ್ಗಳನ್ನ ಇದನ್ನೆಲ್ಲೋ ಆದರೂ ಕಾಂಪನ್ಸೇಟ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಹತ್ಕೊಂಡು ಕೂತ್ಕೊಂಡ್ರೆ ಯಾರು ನನಗೆ ಬಂದುಬಿಟ್ಟು ರಮಿಸೋರು ಯಾರೂ ಇಲ್ಲ, ಅಥವಾ ನಮ್ಮನ್ನು ಹಿಡ್ಕೊಂಡ್ಬಿಟ್ಟು ನಮಗೆ ನಡೆಸೋರು ಯಾರೂ ಇಲ್ಲ. ನಾವೇ ಆಳಬೇಕು, ನಾವೇ ನಗಬೇಕು, ನಾವೇ ಎತ್ಕೊಂಡು ನಡೀತಾ ಇರಬೇಕು. ಸೊ ಇದನ್ನು ಬಿಟ್ಟರೆ ಬೇರೆ ಆಪ್ಷನ್ಗಳು ನಮಗೂ ಕೂಡ ಇರಲ್ಲ. ಸೊ ಇಲ್ಲಿ ಎಕಾನಮಿ ಕೂಡ ನಮ್ಮದು ಆಲ್ಮೋಸ್ಟ್ GDP ಬಗ್ಗೆ ಯಾವಾಗಾದರೂ ನಾನು ಮುಂದೆ ಮಾಡ್ತೇನೆ, ಬೇಸ್ ಪಾಯಿಂಟ್ ಅಂದರೆ ಏನು, GDP ಹೇಗೆ ಏನು ಅಂತ. ಬಟ್ ಓವರಾಲ್ ಬಿಸ್ನೆಸ್ಸಿಗೆ ಕಂಪೇರ್ ಮಾಡಿದರೆ ಇಂಡಿಯಾದ GDPಯಲ್ಲಿ 20 to 40 ಬೇಸ್ ಪಾಯಿಂಟ್ಗಳು US ಎಕ್ಸ್ಪೋರ್ಟ್ದಿಂದ ಕಡಿಮೆ ಆಗುತ್ತೆ. ಈ ಟ್ಯಾರಿಫಿಂದ ನಮಗೆ ಹೊಡೆತ ಬಿದ್ದಿರೋದು 20 to 40% ಬೇಸ್ ಪಾಯಿಂಟ್ಸಲ್ಲಿ ಹೊಡೆತ ಬೀಳುತ್ತೆ. ಇದೇ ಥರ ಕಂಟಿನ್ಯೂ ಆದರೆ, ಅಥವಾ ಇಂಡಿಯನ್ ಗೌರ್ಮೆಂಟ್ ಏನಾದರೂ ಸುಧಾರಿಸ್ಕೊಂಡ್ರೆ ಬೇರೆ ವಿಷಯಗಳು ಇರುತ್ತೆ. ಸೊ ಇಲ್ಲಿ ಬೇರೆ ಗ್ಲೋಬಲಲ್ಲಿ ಎಲ್ಲರೂ ಸುಮ್ಮನೆ ಇದ್ದಾರಾ? ಎಲ್ಲರೂ ರಿಯಾಕ್ಟ್ ಮಾಡಿದ್ದಾರೆ. ಕೆನಡಾ ಇರ್ಬೋದು, ಜರ್ಮನಿ ಇರ್ಬೋದು, UK ಇರ್ಬೋದು, ಇಟಲಿ ಇರ್ಬೋದು, ಚೈನಾ ಇರ್ಬೋದು, ಮತ್ತು ಬೇರೆ ಬೇರೆ ದೇಶಗಳು ಎಲ್ಲ ಏನು ಮಾಡಿದ್ದಾರೆ, ಅವರವರ ದೇಶದಲ್ಲಿ ಟ್ಯಾರಿಫ್ಗಳನ್ನ ಇಂಪೋಸ್ ಮಾಡ್ತಾಯಿದ್ದಾರೆ, ಅಪೋಸ್ ಮಾಡ್ತಾಯಿದ್ದಾರೆ. ಈ ಟ್ಯಾರಿಫ್ಗಳನ್ನ ಈ ಥರ ಹಾಕಬಾರ್ದಾಗಿತ್ತು, ಹಾಗೆ ಹೀಗೆ ಅಂತ. ಇವಾಗ ಆಲ್ರೆಡಿ ಹಾಕಿದ್ದಕ್ಕೆ ಚೈನಾ ಏನು ಮಾಡಿದ್ದಾರೆ, 34% US ಗೂಡ್ಸ್ ಮೇಲೆ ಹಾಕಿದ್ದಾರೆ. ಅವರು US ಅವರು ಇವ್ರ ಮೇಲೆ 54 ಹಾಕಿದರೆ, ಇವರು ಅವ್ರ ಮೇಲೆ 34 ಹಾಕಿದ್ದಾರೆ. ಸೊ ಇದ್ರ ಮೇಲೆ ಮತ್ತೆ ಮುಂದೆ ಏನೇನು ನಡೆಯುತ್ತೆ ಅದು ಮುಂದೆ ನೋಡಬೇಕು. ಬಟ್ ಇವಾಗ ಸದ್ಯಕ್ಕಂತೂ ಈ ವಾರ್ಗಳು ನಡೀತಾ ಇದೆ. ಈ ಟ್ರೇಡ್ ವಾರ್ ಸ್ಟಾರ್ಟ್ ಆಯಿತು ಅಂದರೆ ಇವಾಗ ಇದು ಮಾತ್ರ ಬ್ಯಾಡ್ ನ್ಯೂಸ್, ಒಪ್ತೇನೆ. ಇಂಡಿಯಾಗೆ ಇವಾಗ 26 ಹಾಕಿದರೆ, ತುಂಬ ಕೆಟ್ಟದ್ದು ಮಾಡಬಾರ್ದಾಗಿತ್ತು, ಮಾಡಿದರು, ಓಕೆ. ಬಟ್ ಇವಾಗ ಚೈನಾಗಂತೂ ಇನ್ನೂ ಕೆಟ್ಟದ್ದು ಮಾಡಿದಾರಲ್ಲ ಇವರು. ಸೊ ಕೆಟ್ಟ ನ್ಯೂಸಲ್ಲೂ ಕೂಡ ಒಳ್ಳೆ ನ್ಯೂಸ್ ಏನಂತಂದರೆ, ಇವಾಗ ಇವಾಗ ಏನಾಗುತ್ತೆ, ಈ ಕಾಲೇಜ್ಗಳಲ್ಲೆಲ್ಲ ನಾವು ಹೋಗ್ತಾ ಇದ್ದಾಗ, ನಾನು ಸಬ್ಜೆಕ್ಟಲ್ಲಿ ಫೇಲ್ ಆದ್ನಾ, ಓಕೆ, ಒಂದು ಸಬ್ಜೆಕ್ಟಲ್ಲಿ ನನ್ನ ಫ್ರೆಂಡ್ 3 ಸಬ್ಜೆಕ್ಟಲ್ಲಿ ಹೋಗಿದ್ದಾನೆ, ತುಂಬ ಖುಷಿ ಆಗುತ್ತೆ. ಸೊ ಈ ಥರದ್ದೆಲ್ಲ ತುಂಬ ಇರುತ್ತೆ. ಒಂದು ಗ್ರೇ ಫೇಸ್ ಅಂತ ಏನು ಹೇಳ್ತೇವಲ್ಲ, ಒಬ್ಬ ಮನುಷ್ಯನಲ್ಲಿ ಕೆಟ್ಟ ಗುಣ ಅಂತಂದಾಗ ಈ ಥರನೂ ಇರುತ್ತೆ. ನನಗೆ ಕೆಟ್ಟದಾಯಿತು, ಅವನಿಗಿನ್ನೂ ಸರಿಯಾಗಿ ಕೆಟ್ಟದಾಯಿತು ಅನ್ನೋ ಲೆಕ್ಕದಲ್ಲಿ. ಸೊ ಅವಾಗೇನಾಗುತ್ತೆ, ನಮಗೆ ಕೆಟ್ಟದಾಗಿದ್ದು ಅಥವಾ ನಮಗೆ ನೋವಾಗಿರೋದು ಸ್ವಲ್ಪ ಕಡಿಮೆ ಅನಿಸುತ್ತೆ. ಸೊ ಹಾಗೆಯೇ ಇಲ್ಲಿ ಇಂಡಿಯಾಗಾದರೆ 26% ಇದೆ, ಇಲ್ಲಿ ಚೈನಾಗಾದರೆ 54% ಇದೆ. ಸೊ ಆಲ್ಮೋಸ್ಟ್ 28% ಡಿಫ್ರೆನ್ಸ್ ಇದೆ. ಇವಾಗ ಯೋಚನೆ ಮಾಡಿ, ಚೈನಾದಿಂದ ತುಂಬ ಪ್ರಾಡಕ್ಟ್ಸ್ಗಳು US ಹೋಗ್ತಾ ಇತ್ತು. ಇವಾಗ ಅವ್ರೇನು ಮಾಡ್ತಾಯಿದ್ದಾರೆ, ಅವ್ರೇನು ಸೆಟಲ್ಮೆಂಟಿಗೆ ಕಾಣೋ ಥರ ಏನಿಲ್ಲ. ಅವ್ರೇನು ಬಂದು ಟೇಬಲಲ್ಲಿ ನೆಗೋಷಿಯೇಟ್ ಮಾಡ್ತಾರೆ, ಇದನ್ನು ಮಾಡ್ತಾರೆ ಅಂತ ಏನಿಲ್ಲ. ಅವರು ಏನು ಮಾಡಿದ್ದಾರೆ, 34% ಹಾಕಿದ್ದಾರೆ, ಇವರು 54% ಇವ್ರು ಹಾಕಿದ್ದಾರೆ. ಸೊ ಇವರಿಬ್ಬರು ಗಲಾಟೆ ಇದೆ. ಬಟ್ ಇವಾಗ ಅವನೇನು ಮಾಡ್ತಾನೆ, US ಅಲ್ಲಿ ಏನೋ ಪ್ರಾಡಕ್ಟ್ಗಳು ಬೇಕು ಅಂದರೆ ಅದನ್ನು ಚೈನಾನೂ ಮಾಡ್ತಾಯಿದೆ, ಇಂಡಿಯಾನೂ ಮಾಡ್ತಾಯಿದೆ. ಈಗ ಚೈನಾದಿಂದ ತೊಗೊಂಡ್ರೆ ಅವನು 54% ಇಂಟ್ರೆಸ್ಟ್ ಅಂದರೆ ಡ್ಯೂಟಿ ಕೊಡಬೇಕು. ಅದನ್ನೇ ಅವನು ಇಂಡಿಯಾದಿಂದ ತೊಗೊಂಡ್ಬಿಟ್ರೆ 26%ಅಲ್ಲಿ ಬರುತ್ತೆ. 26 ಹೆಚ್ಚಿಗೆನೆ, ಬಟ್ ಆದರೆ ಬರ್ತಾ ಇದೆಯಲ್ಲ. ಸೊ ಹಾಗಾಗಿ ಇಲ್ಲಿಂದ ಕೂಡ ತೊಗೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೀವೇನು ಮಾಡಬೇಕು, ಇವತ್ತಿನ ಟೈಮಲ್ಲಿ ಅಳ್ಕೊಂಡು ಕೂತ್ಕೊಳ್ಳೋ ಬದಲು ಈ ಪ್ರೈಸ್ಗಳ ಮುಂದೆ ಚೈನಾಗಳು ಏನು ಮಾಡ್ತಾ ಇದ್ದಾರೆ, ಅವ್ರ ಮುಂದೆ ನಾವು ಇಷ್ಟು ಕಡಿಮೆಯಲ್ಲಿ ಏನು ಮಾಡ್ಬೋದು, ನಮ್ಮ ಹತ್ರ ಯಾವ ಫ್ಯಾಕ್ಟ್ರಿಗಳಿದೆ, ನಮ್ಮ ನೆಟ್ವರ್ಕ್ ಏನಿದೆ, ನಮ್ಮ ಪ್ರಾಡಕ್ಟ್ಸ್ಗಳನ್ನ ಇವಾಗ USಗೆ ಪ್ರಾಡಕ್ಟ್ನ ಎಂಡೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ಚೈನಾದಿಂದ ತೊಗೊಳ್ತಾ ಇದ್ದೀರಿ, ಇಷ್ಟು ದಿನ 54% ಇದೆ, ನಮ್ಮದಾದರೆ 26 ಇದೆ, ತೊಗೊಳ್ಳಿ. ಸೊ ಪ್ರಮೋಟ್ ಮಾಡೋದು ಕರೆಕ್ಟಾಗಿ, ಮೆಸೇಜ್ಗಳನ್ನ ಕರೆಕ್ಟಾಗಿ ಕೊಟ್ಟರೆ ನೀವು ಇನ್ನೂ ಬಿಸ್ನೆಸ್ಸಲ್ಲಿ ಇರೋ ಚಾನ್ಸಸ್ ಇರುತ್ತೆ. ಇಲ್ಲ ಸರ್ ನಮಗೆ 26 ಹಾಕಿಬಿಟ್ರು ಅಂತ ಎದೆ ಬಿಡ್ಕೊಂಡ್ರೆ ಮುಗಿದೋಯ್ತು ಕತೆ. ಓಕೆ. ಸೊ ಬರೀ ನಮಗಷ್ಟೇ ತೊಂದರೆಗಳಾಗಿಲ್ಲ, ಅಲ್ಲಿ US ಅಲ್ಲೂ ತೊಂದರೆ ಆಗಿದೆ, ಅಲ್ಲೂ ಎಲೆಕ್ಷನ್ ಬರ್ತಾಯಿದೆ. 6 ಲಕ್ಷ ಜನ ಅಮೇರಿಕನ್ಸ್ಗಳು ರೋಡ್ ಮೇಲೆ ಬಂದು 50 ರಾಜ್ಯಗಳಿದೆ ಅವ್ರ ಹತ್ರ, 50 ರಾಜ್ಯಗಳಲ್ಲಿ ಎಲ್ಲ ಕಡೆ ಗಲಾಟೆ ನಡೀತಾ ಇದೆ. ಸೊ ಅದರ ಜೊತೆಗೆ ಅವ್ರ ಪಾರ್ಟಿಯಲ್ಲಿರೋರು ಕೂಡ ಅವ್ರ ಅಗೇನೆಸ್ಟ್ ಆಗಿದ್ದಾರೆ. ಅದರಲ್ಲೂ ಕೂಡ ಅವರ ಮೇನ್ ಇನ್ವೆಸ್ಟರ್ ಯಾರು ಎಲಾನ್ ಮಸ್ಕ್ ಅಂತ ಏನಿದ್ದಾರೆ, ಅವ್ರು ಕೂಡ 0 ಟ್ಯಾರಿಫ್ ಇರಬೇಕಾಗಿತ್ತು ನಮ್ಮ ನಡುವೆ ಮತ್ತು ಯುರೋಪ್ ನಡುವೆ ಅಂತಂದರೆ, ಇಲ್ಲಿ ಯುರೋಪಿಗೆ ಕೂಡ ಅವ್ರು ಟ್ಯಾಕ್ಸ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಸೊ ಇವತ್ತು ಅವರ ಟೀಮ್ ಅವರ ಪಾರ್ಟಿ ಅವ್ರಿಗೆ ಅಪೋಸ್ ಮಾಡ್ತಾ ಇದ್ದಾಗ ಎಷ್ಟು ದಿನ ಮುಂದೆ ಹೋಗುತ್ತೆ, ಇದು ಎಷ್ಟು ದಿನವರೆಗೂ ನಡೀಬೋದು ಅದನ್ನು ನೋಡೋಣ. ಸೊ ನೆಕ್ಸ್ಟ್ ಬರೋದು, ಇವತ್ತಿನ ಟೈಮಲ್ಲಿ ಪ್ಯಾನಿಕ್ ಇದೆ, ಎಲ್ಲರೂ ಹೆದರ್ಕೊಂಡಿದ್ದಾರೆ, ಎಕಾನಮಿ ಸ್ವಲ್ಪ ಡೌನ್ ಟರ್ನ್ ಆಗಿದೆ, ಎಕಾನಮಿ ಬೀಳ್ತಾ ಇದೆ, ಎಲ್ಲ ಪೊಲಿಟಿಕಲ್ ಬ್ಲ್ಯಾಕ್ ಕ್ಲಾಶಸ್ ನಡೀತಾ ಇದೆ. ಇಲ್ಲಿ ಒಳ್ಳೆ ಇರೋ ಎಲ್ಲ ಸ್ಟ್ರಕ್ಚರ್ಗಳನ್ನ ಹಾಳು ಮಾಡಾಯಿತು. ಇನ್ನು ಮುಂದೆ ನಾವೇನು ಮಾಡಬೇಕು, ಸೊ ಇವಾಗ ಏನು ಮಾಡಬೇಕು ಅನ್ನೋದನ್ನು ನಾವು ನೋಡೋಣ. ಸೊ ಇವತ್ತಿನ ಟೈಮಿಗೆ ನನಗೆ US ಮಾರ್ಕೆಟ್, ಇವಾಗ ನಾನು ಯಾವಾಗಲೂ ಹೇಳ್ತೇನೆ, ಒಂದು ಪ್ರಾಡಕ್ಟಲ್ಲಿ ಕೆಲಸ ಮಾಡಿ ಒಳ್ಳೆ ಬೆಳೆಸ್ಕೊಳ್ಳಿ ಅಂತ. ಒಂದು ಪ್ರಾಡಕ್ಟ್ ಇದ್ದರೂ ತೊಂದರೆ ಇಲ್ಲ, ಬಟ್ ಮಲ್ಟಿ ಮಾರ್ಕೆಟಲ್ಲಿ ಕೆಲಸ ಮಾಡಬೇಕು. ಇವಾಗ US ಥರ ಬೇರೆ ಬೇರೆ ಮಾರ್ಕೆಟ್ಗಳೆಲ್ಲ, ಇವಾಗ ಪ್ರತಿ ಮಾರ್ಕೆಟ್ ಕಳೆದು ಹೋಗಲ್ಲ ನಮ್ಮ ಕೈಯಲ್ಲಿ, ಯಾವುದೋ ಒಂದು ಮಾರ್ಕೆಟ್ ಕಳೆದು ಹೋಗುತ್ತೆ. ಇವಾಗ US ಮಾರ್ಕೆಟ್ ಕಳೆದು ಹೋಗಿತ್ತು ಅಂದರೆ ಇವಾಗ 20% ಮಾರ್ಕೆಟ್ ಬೀಳ್ತಾ ಇದೆ, ಅದು ಬೀಳುತ್ತೆ, ಇದು ಬೀಳುತ್ತೆ. ಯಾಕೆ? ಇವಾಗ ನಾನು ಬೇರೆ ಮಾರ್ಕೆಟ್ಗಳು ಇಲ್ಲದೇ ಇರೋ ಕಾರಣಕ್ಕೆ ಆ ಥರ ಇದೆ. ನಾನು ಬೇರೆ ಎಲ್ಲ ಮಾರ್ಕೆಟ್ಗೂ ನಾನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ ಅಂದಾಗ ಅವ್ರು ಏನಾದರೂ ನಮಗೇನು ಬ್ಯಾನ್ ಹಾಕಿದ್ರು ಅಥವಾ ರಿಸ್ಟ್ರಿಕ್ಷನ್ ಮಾಡಿದ್ರು, ಈ ಥರ ಟ್ಯಾರಿಫ್ ಏರಿಸಿದ್ರು ಕೂಡ ನಮಗೆ ತುಂಬ ವ್ಯತ್ಯಾಸ ಆಗ್ತಾ ಇರಲಿಲ್ಲ. ಬಟ್ ಇಂಡಿಯಾ US ಜೊತೆಗೆ ತುಂಬ ದೊಡ್ಡ ವಾಲ್ಯೂಮಲ್ಲಿ ಟ್ರೇಡ್ ಮಾಡೋದ್ರಿಂದ ಈ ಥರದ ಪ್ರಾಬ್ಲಮ್ಗಳು ಬರುತ್ತೆ. ಅದಕ್ಕೆ ನೀವು ಇವತ್ತಿನ ಟೈಮಲ್ಲಿ ಏನು ಮಾಡಬೇಕು, ಇದನ್ನು ಕಲ್ತ್ಕೊಂಡ್ಬಿಡಿ, ಇದು ಜೀವನದ ಪಾಠ.
ಇವತ್ತು ಒಂದೇ ದಿನ ಅಲ್ಲ, ಮುಂದೆ ಜೀವನದಲ್ಲಿ ಯಾವಾಗಾದರೂ ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋಕ್ಕೆ ಬಂದಾಗ ಅಥವಾ ಈ ಬಿಸ್ನೆಸ್ಸಲ್ಲಿ ಇಳಿತಾ ಇದ್ದಾಗ ನೀವೇನು ಮಾಡಬೇಕು, ಬರೀ ಒಂದು ಮಾರ್ಕೆಟಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಡಿ, ಬೇರೆ ಎಲ್ಲ ಮಾರ್ಕೆಟಲ್ಲೂ ಕೈ ಹಾಕಿ ಮಾರ್ಕೆಟ್ ಬಿಸ್ನೆಸ್ಗಳನ್ನ ಬೆಳೆಸೋಕ್ಕೆ ನೋಡಿ. ಅದನ್ನು ನೋಡಿಕೊಂಡು ನೀವು ಟ್ಯಾರಿಫ್ಗಳನ್ನ ಏನೇನು ಹೆಚ್ಚಿಗೆ ಆಗಿರುತ್ತೆ, ಕಡಿಮೆ ಆಗುತ್ತೆ, ಅದೆಲ್ಲ ನೋಡಿಕೊಂಡು ಬೆಳೆಸೋಕ್ಕೆ ಹೋಗಿ. ಸೊ ನಾನು ಆಲ್ರೆಡಿ ಹೇಳಿರೋ ಥರ ಚೈನಾಗೆ ಅಥವಾ ವಿಯೆಟ್ನಾಮ್ಗೆ ಅಥವಾ ಥೈಲ್ಯಾಂಡಿಗೆ ಕಂಪೇರ್ ಮಾಡಿದರೆ ಇಂಡಿಯಾ ಟ್ಯಾರಿಫ್ ರೇಟ್ ತುಂಬ ಕಡಿಮೆ. ಅವರಿಗೆ ಬಾಯರ್ಸ್ಗಳಿಗೆ ನೀವು ಏನಾದರೂ ಇವತ್ತಿನ ಟೈಮಲ್ಲಿ ಕಮ್ಯುನಿಕೇಟ್ ಮಾಡಿ, ಇಲ್ಲ ನಿಮ್ಗೆ ಏನು ಚಾಲೆಂಜಸ್ ಬರ್ತಾಯಿದೆ ನಾವು ಅದನ್ನು ಸಾಲ್ವ್ ಮಾಡ್ಬೋದು, ನಾವು ಅದಕ್ಕೆ ಹೆಲ್ಪ್ ಮಾಡ್ಬೋದು, ಅವ್ರ ಹತ್ರ ಏನು ತೊಗೊಳ್ತಾ ಇದ್ರಿ ಹೇಳಿ, ನಾವು ಅವ್ರಿಗಿಂತ ಒಳ್ಳೆ ಕ್ವಾಲಿಟಿ ಮತ್ತು ಅವ್ರಿಗಂತೂ ನಿಮಗೆ ಟ್ಯಾರಿಫ್ಗಳು ಕಡಿಮೆ ಆಗೇ ಆಗುತ್ತೆ, ನಾವು ಕಳಿಸ್ಕೊಡ್ತೇವೆ ಅಂತ ಹೇಳಿ ನೀವು ಆ ಪ್ರಾಡಕ್ಟ್ಗಳನ್ನ ಕಳಿಸ್ಕೊಡ್ಬೋದು. ನೆಕ್ಸ್ಟ್ ಬರೋದು, ಇವತ್ತಿನ ಟೈಮಲ್ಲಿ ಇಮೇಲ್ ಕಳಿಸಿ, ಲಿಂಕ್ಡಿನಲ್ಲಿ ಮಾತಾಡಿ, ಬಾಯರ್ಸ್ಗಳು ಕೇಳಿ, US ಅಲ್ಲಿ ಕೂತವ್ರು ಎಲ್ಲರನ್ನೂ ಮಾತಾಡಿಸಿ ಏನು ಮಾಡ್ತಾಯಿದ್ದಾರೆ, ಹೇಗೆ ಮಾಡ್ತಾಯಿದ್ದಾರೆ, ಅವ್ರಿಗೇನಾದರೂ ಬೇರೆ ಪ್ರಾಡಕ್ಟ್ಸ್ಗಳು ಬೇಕಾ, ಏನು ಎತ್ತ ಎಲ್ಲನೂ ಕೂಡ ಕೇಳಿ ಮಾತಾಡಿ ಅರ್ಥ ಮಾಡಿಕೊಂಡು ಇಂಡಿಯನ್ ಮಾರ್ಕೆಟ್ ಜೊತೆ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವತ್ತಿನ ಟೈಮಿಗೆ ನೀವೇನಾದರೂ ಇವಾಗ ಹೊಸ ಮಾರ್ಕೆಟ್ಗಳಿಗೆ ಅಪ್ರೋಚ್ ಆಗಬೇಕು, ಅಥವಾ ನಮ್ಮ ಇಮೇಲ್ಗಳು ಗೊತ್ತಿಲ್ಲ, ಇಮೇಲ್ ಕಳ್ಸೋಕ್ಕೆ ಗೊತ್ತಿಲ್ಲ, ಲಿಂಕ್ಡಿನ್ ಮಾಡೋಕ್ಕೆ ಗೊತ್ತಿಲ್ಲ, ಸೊ ಈ ಥರ ಏನಾದರೂ ಗೊತ್ತಿಲ್ಲದೆ ಇರೋ ವಿಷಯಗಳು ತುಂಬ ಇತ್ತು ಅಂದರೆ ದಯಮಾಡಿ ನಮ್ಮ ಟೀಮ್ ಜೊತೆ ಮಾತಾಡಿ. ನಿಮ್ಮ ಕಂಪ್ನಿ ಹೆಸರಲ್ಲಿ ನಿಮ್ಮ ಕಂಪ್ನಿಗೆ ಅಂತಲೇ ನಾವು ಲಿಂಕ್ಡಿನ್ ಕ್ಯಾಂಪೇನ್ ಆಗಿರ್ಬೋದು, ಇಮೇಲ್ ಕ್ಯಾಂಪೇನ್ ಆಗಿರ್ಬೋದು, ಪ್ರತಿಯೊಂದು ಸರ್ವಿಸಸ್ ಅವೈಲೇಬಲ್ ಇದೆ. ನಿಮ್ಗೆ ಯಾವುದೇ ಥರದ ಹೆಲ್ಪ್ಗಳು ಬೇಕಾದರೂ ಕೂಡ ನಾವು ಮಾಡಿಕೊಡ್ತೇವೆ. ದಯಮಾಡಿ ಕೇಳಿ ಮಾತಾಡ್ಕೊಳ್ಳಿ, ತಿಳ್ಕೊಳ್ಳಿ, ಅದಾದಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವತ್ತಿನ ಟೈಮಲ್ಲಿ ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಸ್ಗಳು, ಇವಾಗ ನಾವು ತುಂಬ ರಾ ಮೆಟೀರಿಯಲ್ ಪ್ರಾಡಕ್ಟ್ಸ್ಗಳನ್ನ ನಾವು ಏನು ಮಾಡ್ತೇವೆ, ಹೇಗಿತ್ತು ಹಾಗೆ ಎತ್ಕೊಂಡ್ಬಿಟ್ಟು ಪ್ಯಾಕ್ ಮಾಡಿ ಕಳಿಸ್ತೇವೆ. ಅದಾದಮೇಲೆ ಅಲ್ಲಿ ಹೋಗ್ಬಿಟ್ಟು ಅವ್ರು ಏನು ಮಾಡ್ತಾರೆ, ಓಪನ್ ಮಾಡಿ ಅದನ್ನು ಪ್ರೊಸೆಸ್ ಮಾಡಿ ವ್ಯಾಲ್ಯೂ ಆ್ಯಡಿಂಗ್ ಮಾಡಿ ಅದನ್ನು ಮಾರ್ಕೆಟಿಗೆ ಕಳಿಸ್ತಾರೆ. ಅವಾಗ ಅವ್ರು 4-5 ಪಟ್ಟು ಹೆಚ್ಚಿಗೆ ದುಡ್ಡು ತೆಗಿತಾರೆ. ಸೊ ಅದನ್ನು ನೋಡಿ ನಿಮಗೇನಾದರೂ ವ್ಯಾಲ್ಯೂ ಆ್ಯಡಿಂಗ್ ಮಾಡೋಕ್ಕಾಗ್ತಾ ಇದ್ದರೆ ದಯಮಾಡಿ ಮಾಡಿ. ಅದಲ್ಲದೆ ಇವತ್ತಿನ ಟೈಮಲ್ಲಿ ಸ್ವಲ್ಪ ಕರೆನ್ಸಿ ರಿಸ್ಕ್ ಇದೆ, ತುಂಬ ಫ್ಲಕ್ಚುಯೇಷನ್ ನಡೀತಾ ಇದೆ, ಪ್ರೈಸಸ್ ಮೇಲೆ ಕೆಳಗೆ ಆಗ್ತಾ ಇದೆ. ದಯಮಾಡಿ ನೋಡಿ, ಇಲ್ಲದೆ ಹೋದರೆ ಒಂದು ಸ್ವಲ್ಪ ಹೆಜ್ಜಿಂಗ್ ಮಾಡಿಕೊಂಡು ಮಾಡ್ಕೊಳ್ಳೋಕೆ ಬರುತ್ತೆ. ಸೊ ಹೆಜ್ಜಿಂಗ್ ಈ ವಿಷಯದ ಬಗ್ಗೆ ನಾವು ಮತ್ತೆ ಯಾವಾಗಾದರೂ ಮಾತಾಡೋಣ. ಬಟ್ ಏನಂತಂದರೆ, ನೀವು ಬ್ಯಾಂಕಲ್ಲಿ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಡಾಲರ್ಗಳ ಪೇಮೆಂಟ್ ಬರೋದಿತ್ತು ಅಂದರೆ ದಯಮಾಡಿ ಹೆಜ್ಜಿಂಗಲ್ಲಿ ನೀವು ಮುಂಚೆನೇ ನಿಮ್ಮ ಕಾಂಟ್ರಾಕ್ಟ್ ಏನಿದೆ ಅದನ್ನು ಲಾಕ್ ಮಾಡಿಕೊಂಡು ಮುಂದೆ ಮಾಡ್ಬೋದು. ಸೊ ಇದರಲ್ಲಿ ಸ್ಟ್ರಾಟಜಿಕ್ ಅಲೈನ್ಸಲ್ಲಿ ನಾರ್ಮಲಿ ನೀವೇನು ಮಾಡ್ಬೋದು, ನೀವು ಒಬ್ಬರೇ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಬಾಯರ್ಸ್ನ ನಾವು ತಂದು ಕೊಡ್ತೇವೆ, ನೀವು ಮ್ಯಾನೇಜ್ ಮಾಡ್ಕೊಳ್ಳಿ, ಅಲ್ಲಿ ಫ್ಯಾಕ್ಟ್ರಿನ ಮಾತಾಡ್ಕೊಳ್ಳಿ, ಎಲ್ಲರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡೋಕ್ಕೆ ಬರುತ್ತೆ. ಯಾವುದೇ ವಿಷಯಗಳಲ್ಲಿ ಏನೇ ಹೆಲ್ಪ್ ಬೇಕಾದರೂ ಕೂಡ ಮಾತಾಡಿ ಕೇಳ್ಕೊಳ್ಳಿ, ನಾವು ಯಾವ ಥರ ಕೆಲಸ ಮಾಡ್ತೇವೆ, ಏನೆಲ್ಲ ಬೆನಿಫಿಟ್ಸ್ಗಳು ಇರುತ್ತೆ ಅಂತ ಅದು ನೋಡಿಕೊಂಡು ನಿಮ್ಗೆ ಯಾವುದೇ ಥರದ ಕೆಲಸಗಳು ಬೇಕಾದರೂ ಕೂಡ ನಮ್ಮ ಜೊತೆ ಮಾತಾಡಿ ಕೇಳಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಮೇನಾಗಿರೋದು, ಇವತ್ತಿನ ಟೈಮಲ್ಲಿ ಇಂಡಿಯಾನ ಒಳ್ಳೆ ಪೊಸಿಷನಲ್ಲಿ ಇಟ್ಕೊಂಡು ಇವರೆಲ್ಲ ಬೆನಿಫಿಟ್ಸ್ ಇದೆ ಹಾಗೆ ಹೀಗೆ ಅಂತ ಮಾತಾಡಿಕೊಂಡು ಕಮ್ಯುನಿಕೇಟ್ ಮಾಡಿಕೊಂಡು ಅದರ ಬೆನಿಫಿಟ್ಸ್ಗಳನ್ನೆಲ್ಲ ತೊಗೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಲಾಸ್ಟಿಗೆ ಹೇಳ್ತಾ ಇರೋದು ಏನಂದರೆ, ತಲೆ ತುಂಬ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಗೆ ಅಥವಾ ಯಾವುದೇ ಬಿಸ್ನೆಸ್ಗೂ ಕೂಡ. ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಬಗ್ಗೆ ಅಥವಾ ಇವತ್ತು ಬಂದಿರೋ ಸಿಚುವೇಶನು ಯಾಕೆ ಬಂದಿದೆ ಅನ್ನೋದ್ರ ಬದಲು, ಬಂದಾಗಿದೆ, ಏನಾಗಬೇಕಾಗಿದೋ ಆಗೋಯ್ತು, ಇವಾಗ ನಾವು ಇದರ ಬಗ್ಗೆ ನಾವು ಏನು ಮಾಡಬೇಕು, ನೀವು ಇದನ್ನು ಕ್ರೈಸಿಸ್ ಅಂದ್ಕೊಳ್ತಿರೋ ಅಥವಾ ಇದನ್ನು ರಿಸೆಷನ್ ಅಂದ್ಕೊಳ್ತಿರೋ ಅಥವಾ ಇದೊಂದು ಆಪರ್ಚುನಿಟಿ, ಇದನ್ನು ರೀಸೆಟ್ ಮಾಡಿಕೊಂಡು ಇದರಲ್ಲಿ ನಾವು ಹೊಸ ಮಾಡೆಲ್ನ ನಾವು ರೆಡಿ ಮಾಡಿಕೊಂಡು ಈ ಬಿಸ್ನೆಸ್ನ ಮಾಡೋಣ ಅನ್ಕೋತಿರೋ ಅದೆಲ್ಲವೂ ಕೂಡ ನಿಮ್ಮ ಮೇಲಿರುತ್ತೆ. ಸೊ ಯಾವ ಸ್ಟ್ರಾಟಜಿ ಅಪ್ಲೈ ಮಾಡಿಕೊಂಡು ಯಾವ ಮಾರ್ಕೆಟ್ಗೆ ಹೇಗೆ ನಾವು ಎಂಟ್ರಿ ಮಾಡ್ಬೋದು, ಏನೆಲ್ಲ ಹೇಳಿದರೆ ನಮಗೆ ಆರ್ಡರ್ಸ್ಗಳು ಬರುತ್ತೆ, ಏನೆಲ್ಲ ನಾವು ಮಾಡ್ಬೋದು, ಪ್ರತಿಯೊಂದು ನಮ್ಮ ಡೀಟೇಲ್ಸ್ಗಳಿರುತ್ತೆ. ಅದನ್ನು ನೋಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಪ್ರತಿ ಸ್ಟ್ರಾಟಜಿನ ಕರೆಕ್ಟಾಗಿ ಅಪ್ಲೈ ಮಾಡಿದರೆ ನಿಮಗೆ ಎಕ್ಸ್ಪೋರ್ಟ್ ಆರ್ಡರ್ಸ್ಗಳು ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ಗಳು ಬೇಕಾದರೆ ನಾವಂತೂ ಇದ್ದೇ ಇದ್ದೇವೆ. ಜೊತೆಗೆ ನಿಮ್ಗೆ ಏನಾದರೂ ಗೌರ್ಮೆಂಟ್ ಕಡೆಯಿಂದ ಹೆಲ್ಪ್ ಬೇಕಂದರೆ ದಯಮಾಡಿ ನಿಮ್ಮ ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ಸ್ಗಳ ಜೊತೆ ಮಾತಾಡಿ ತಿಳ್ಕೊಳ್ಳಿ, ಅವ್ರು ಏನು ಹೇಳ್ತಾ ಇದ್ದಾರೆ, ಬೇರೆ ಏನು ಮಾಡ್ಬೋದು, ಹೇಗೆ ಏನು, ಅವ್ರು ಏನಾದರೂ ಎಫರ್ಟ್ ಆಗ್ತಾ ಇದ್ದಾರೆ ಇಲ್ವಾ. ಸೊ ಪ್ರತಿಯೊಂದನ್ನು ತಿಳ್ಕೊಳ್ಳಿ. ಅದರ ಮೇಲೆ ನಿಮ್ಗೇನಾದರೂ ಹೆಲ್ಪ್ಗಳು ಬೇಕಾದರೆ ದಯಮಾಡಿ ಆಫೀಸ್ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಕಾಲ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಕಂಪ್ಲೀಟ್ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ದು ಕೋರ್ಸ್ಗಳೇನಿದೆ, ಸ್ಟಡಿ ಮೆಟೀರಿಯಲ್ಸ್ ಏನಿದೆ ಇದೇ ಚಾನಲಲ್ಲಿ ಕನ್ನಡ ಸೆಕ್ಷನಲ್ಲಿ ಹೋದರೆ ನಿಮಗೆಲ್ಲವೂ ಡೀಟೇಲ್ ಆಗಿ ಕನ್ನಡ ಸೆಕ್ಷನಲ್ಲಿ ನಿಮಗೆ ಸಿಗುತ್ತೆ. ಆ ಪ್ಲೇಲಿಸ್ಟ್ನ ಚೆಕ್ ಮಾಡ್ಕೊಳ್ಳಿ, ಎಲ್ಲ ವೀಡಿಯೋಸ್ನ ನೋಡಿ ಬಿಸ್ನೆಸ್ಸಲ್ಲಿ ಬನ್ನಿ, ಅರ್ಥ ಮಾಡ್ಕೊಳ್ಳಿ. ಅದರಿಂದ ಏನು ಅದ್ರ ಮುಂಚೆ ಇನ್ನೂ ಅಡ್ವಾನ್ಸಾಗಿ ಏನಾದರೂ ಹೆಲ್ಪ್ ಬೇಕಾದರೆ ದಯಮಾಡಿ ನಮಗೆ ತಿಳಿಸಿ, ನಾವು ಹೆಲ್ಪ್ ಮಾಡ್ತೇವೆ. ಓಕೆ, ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.